ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಜೂನ್ 18ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2025 ಹಾಗೂ 2024ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ICMR ಬಿಡುಗಡೆ ಮಾಡಿದ TB ಪತ್ತೆ ಹಚ್ಚುವ ಮೊಬೈಲ್ ಆ್ಯಪ್ನ ಹೆಸರೇನು ಅಂತ ಪ್ರಶ್ನೆ. ಇತ್ತೀಚೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಒಂದು ಮೊಬೈಲ್ ಆ್ಯಪ್ನ ಬಿಡುಗಡೆ ಮಾಡುತ್ತೆ. ಈ ಒಂದು ಮೊಬೈಲ್ ಆ್ಯಪ್ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ರೆ, TB ರೋಗವನ್ನು ಪತ್ತೆ ಹಚ್ಚುವಂತಹ ಒಂದು ಅಪ್ಲಿಕೇಶನ್ ತಂತ್ರಾಂಶ ಆಗುತ್ತೆ. ಹಾಗಾದರೆ ಆ ಆ್ಯಪ್ನ ಹೆಸರೇನು ಅಂತ ಪ್ರಶ್ನೆ. ಆಯ್ಕೆಗಳು: TB ಸೇವಾ, ನಿಕ್ಷಯ್ ಆರೋಗ್ಯ, ಹೆಲ್ತ್ TB ಟ್ರ್ಯಾಕರ್ ಇಂಡಿಯಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ನಿಕ್ಷಯ್ ಆರೋಗ್ಯ ಅನ್ನುವಂತಹ ಒಂದು ತಂತ್ರಾಂಶ ಆ್ಯಪನ್ನು ಯಾರು ಬಿಡುಗಡೆ ಮಾಡ್ತಾರೆ? ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇದರ ಫುಲ್ ಫಾರ್ಮ್ ಕೂಡ ತಮಗೆ ಗೊತ್ತಿರಬೇಕು. ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ, ಎಸ್ಪೆಷಲಿ PUC ಬೇಸ್ಡ್ ಎಕ್ಸಾಮ್ಸ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಅಥವಾ SDA ಎಕ್ಸಾಮ್ಸ್ಗಳಲ್ಲಿ ಇಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಫುಲ್ ಫಾರ್ಮ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. TB ಇದಕ್ಕೆ ಕನ್ನಡದಲ್ಲಿ ನಾವು ಕ್ಷಯರೋಗ ಅಂತ ಕರಿತೀವಿ. ಕನ್ನಡದಲ್ಲಿ ಕ್ಷಯರೋಗ ಅಂತ ಹೇಳಿ ಕರೀತಾರೆ. ಆಲ್ರೆಡಿ ಚರ್ಚೆ ಮಾಡಿದ್ವಿ ನಾವು ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇನ್ನು TB ಮುಕ್ತ ಭಾರತ ಗುರಿ ಅಂದರೆ ಭಾರತದಲ್ಲಿ ಒಂದು TB ಮುಕ್ತ ಒಂದು ಭಾರತವನ್ನ ಕಾಣ್ಕೋಬೇಕು ಅಂತ ಒಂದು ಸರ್ಕಾರ ಗುರಿಯನ್ನ ಹೊಂದಿರುತ್ತೆ. ಅಂದರೆ ಸರ್ಕಾರ 2025ರ ಕೊನೆಯ ಒಳಗಾಗಿ ಇಡೀ ಭಾರತದಲ್ಲಿ TBಯನ್ನ ನಿರ್ಮೂಲನೆ ಮಾಡುವಂತಹ ಒಂದು ಗುರಿಯನ್ನ ಹಾಕೊಂಡಿರುತ್ತೆ. ಇನ್ನು ನಿಕ್ಷಯ್ ಪೋರ್ಟಲ್ ಮೊದಲು ಆರಂಭ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 2012 ಇದರ ಒಂದು ಪೋರ್ಟಲ್ ಆರಂಭ ಆಯಿತು. ಮತ್ತು TB ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮಾರ್ಚ್ 24 ಪ್ರತಿ ವರ್ಷ ವಿಶ್ವ ಕ್ಷಯರೋಗ ದಿನ, ಟ್ಯೂಬರ್ಕ್ಯುಲೋಸಿಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಕಾಲಾ ಅಜರ್ ರೋಗವನ್ನು ಯಾವ ರಾಜ್ಯ ಸಂಪೂರ್ಣ ನಿರ್ಮೂಲನೆ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ್, ಬಿಹಾರ್, ಅಸ್ಸಾಂ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರೀಸೆಂಟ್ ಆಗಿ ಬಿಹಾರ್ ಏನ್ ಮಾಡಿದೆ, ಕಾಲಾ ಅಜರ್ ಏನ್ ರೋಗ ಇದೆ ಇದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದಂತಹ ಒಂದು ರಾಜ್ಯ ಅನ್ನುವಂತಹ ಹೆಗ್ಗಳಿಕೆಯನ್ನ ಪಡ್ಕೊಳ್ಳುತ್ತೆ. ಕಾಲಾ ಅಜರ್ ಅನ್ನ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ನಿಯಮಾನುಸಾರ ನಿರ್ಮೂಲನೆ ಮಾಡಿರುವ ಮೊದಲ ರಾಜ್ಯ ಬಿಹಾರ್ ಆಗುತ್ತೆ. ಕಾಲಾ ಅಜರ್ ವಿಸ್ಕರಲ್ ಲಿಶ್ಮಾನಿಯಾಸಿಸ್ ಅನ್ನುವಂತಹ ಒಂದು ಕಾಸಿಟಿವ್ ಏಜೆಂಟ್ ಇಂದ ಇದು ನಮಗೆ ಕಂಡು ಬರುತ್ತೆ ಅಥವಾ ಇನ್ಫೆಕ್ಟ್ ಆಗುತ್ತೆ. ಲೆಶ್ಮಾನಿಯಾ ಡೊನೋವಾನಿ ವೈರಸ್ ಇದರ ವೈರಸ್ ಆಗುತ್ತೆ. ಸ್ಯಾಂಡ್ ಫ್ಲೈ ಮೂಲಕ ಹರಡುತ್ತೆ. ಇದಕ್ಕೆ ಟ್ರಾನ್ಸ್ಮಿಟೆಡ್ ಏಜೆಂಟ್ ಯಾವುದು? ಸ್ಯಾಂಡ್ ಫ್ಲೈ ಮೂಲಕ ಹರಡುತ್ತೆ. ಕೇಳ್ತಾರೆ ಎಕ್ಸಾಮ್ನಲ್ಲಿ, ಯಾವುದರ ಮೂಲಕ ಹರಡುತ್ತೆ ಅಂತ ಕೇಳಿದ್ರೆ ಸ್ಯಾಂಡ್ ಫ್ಲೈ. WHO ಗುರಿಯನ್ನ ಹೊಂದಿರುತ್ತೆ, 2030ರ ವೇಳೆಗೆ ಇದನ್ನ ನಿರ್ಮೂಲನೆ ಮಾಡಬೇಕು ಕಾಲಾ ಅಜರ್ ಅನ್ನುವಂತಹ ಗುರಿಯನ್ನ ಕೂಡ ಹೊಂದಿರುತ್ತೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಮುಖ್ಯವಾಗಿ ಬಿಹಾರದಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಜೂನ್ 2025ರಲ್ಲಿ CCIನ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ. ಆಯ್ಕೆಗಳು: ಅಜಯ್ ತ್ಯಾಗಿ, ಅನಂತ ರಂಗಸ್ವಾಮಿ, ಸುಭಾಷ್ ಚಂದ್ರ, ಮೋಹನ್ ಕುಮಾರ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಅನಂತ್ ರಂಗಸ್ವಾಮಿ CCIನ ಹೊಸ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ.
ಸೊ CCI ಸ್ಥಾಪನೆ ಆಗಿದ್ದು 2003ರಲ್ಲಿ ಸ್ಥಾಪನೆ ಆಯಿತು. ಸೊ ಕಾಂಪಿಟೇಷನ್ ಆಕ್ಟ್ 2002ರ ಅಡಿಯಲ್ಲಿ ಇದು ಸ್ಥಾಪನೆ ಆಗುತ್ತೆ. ಸೊ CCI ನ ಹೆಡ್ ಕ್ವಾರ್ಟರ್, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ನವದೆಹಲಿಯಲ್ಲಿದೆ. ಸೊ ಇದಕ್ಕಿಂತ ಮುಂಚಿನ ಅಧ್ಯಕ್ಷರು ಯಾರಿದ್ರು, ಮೊದಲ ಅಧ್ಯಕ್ಷರು ಯಾರಿದ್ರು ಇವ್ರಿಗಿಂತ ಮುಂಚೆ ಅಂತ ಕೇಳಿದ್ರೆ ಸೊ ವಿನೋದ್ ಧಾಲ್ ಮುಂಚೆ ಅಧ್ಯಕ್ಷರು ಇದ್ರು. ಮುಂದಿನ ಪ್ರಶ್ನೆ, ಇಸ್ರೋನ ರೀಹ್ಯಾಟಬಲ್ ಕ್ರಯೋಜೆನಿಕ್ ಇಂಜಿನ್ ಯಾವ ಉಪಗ್ರಹ ಪ್ರಯೋಗದಲ್ಲಿ ಬಳಸಲಾಗಿತ್ತು? ಸೊ ಇಸ್ರೋನ ರೀಹೀಟೇಬಲ್ ಕ್ರಯೋಜೆನಿಕ್ ಇಂಜಿನ್ ಅನ್ನ ಯಾವ ಉಪಗ್ರಹ ಪ್ರಯೋಗದಲ್ಲಿ ಬಳಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಗಗನಯಾನ್, ಚಂದ್ರಯಾನ್ 4, GSLV ಮಾರ್ಕ್ 3, ಸೂರ್ಯನ್ 2. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. GSLV Mk3 ನಲ್ಲಿ ಈ ಒಂದು ರೀಹೀಟೇಬಲ್ ಕ್ರಯೋಜೆನಿಕ್ ಇಂಜಿನ್ ಅನ್ನ ಬಳಸ್ತಾರೆ. ಸೊ ಕ್ರಯೋಜೆನಿಕ್ ಇಂಜಿನ್ ನ ಒಂದು ಕಂಪೋಸಿಷನ್ ಏನು ಅಂತ ಕೇಳಿದ್ರೆ ಲಿಕ್ವಿಡ್ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್. ಸೊ ಲಿಕ್ವಿಡ್ ಹೈಡ್ರೋಜನ್ ಇರುತ್ತೆ ಪ್ಲಸ್ ಆಕ್ಸಿಜನ್ ಇರುತ್ತೆ. ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಸೈನ್ಸ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳಿರ್ತಾರೆ, ಕ್ರಯೋಜೆನಿಕ್ ಇಂಜಿನ್ ಬಗ್ಗೆ ಪ್ರಶ್ನೆಯನ್ನ ಕೇಳಿರ್ತಾರೆ. ಸೊ ಲಿಕ್ವಿಡ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಒಂದು ಕಂಪೋಸಿಷನ್ ಆಗುತ್ತೆ. ಇನ್ನು ಇಸ್ರೋ ಸ್ಥಾಪನೆ ಆಗಿದ್ದು 1969ರಲ್ಲಿ ಮತ್ತು GSLV Mk3 ಏನಿದೆ ಇದೊಂದು ಭಾರಿ ಉಪಗ್ರಹವನ್ನ ಸಾಗಣೆ ಮಾಡುವಂತಹ ವೆಹಿಕಲ್ ಆಗುತ್ತೆ. ಸೊ ಗಗನಯಾನ್ ಪ್ರಾಜೆಕ್ಟ್ ನಲ್ಲೂ ಇದನ್ನ ಉಪಯೋಗ ಮಾಡಿರ್ತಾರೆ. ಶ್ರೀಹರಿಕೋಟಾದಿಂದ ಇದನ್ನ ಲಾಂಚ್ ಮಾಡಿರ್ತಾರೆ. ಮುಂದಿನ ಪ್ರಶ್ನೆ, ಪ್ರಧಾನಿ ಮೋದಿ ನಿಕೋಸಿಯಾದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡಿದರು ಅಂತ ಪ್ರಶ್ನೆ. ಆಯ್ಕೆಗಳು ಭೂಮಂಡಲೀಕರಣ, ಯುದ್ಧ ವಿರೋಧ, ಶಾಂತಿ ಮತ್ತು ಧರ್ಮ ಸಾಮರಸ್ಯ, ಸೈಬರ್ ಭದ್ರತೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಶಾಂತಿ ಮತ್ತು ಧರ್ಮ ಸಾಮರಸ್ಯದ ಬಗ್ಗೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ನಿಕೋಸಿಯಾದಲ್ಲಿ ಮಾತನಾಡ್ತಾರೆ. ಸೊ ನಿಕೋಸಿಯಾ ಅನ್ನೋದು ಸೈಪ್ರಸ್ನ ರಾಜಧಾನಿ, ಸೈಪ್ರಸ್. ಸೊ ಸೈಪ್ರಸ್ನ ಅತ್ಯುನ್ನತ ಒಂದು ಪ್ರಶಸ್ತಿ, ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೂಡ ಇತ್ತೀಚೆಗೆ ನರೇಂದ್ರ ಮೋದಿ ಅವರಿಗೆ ಬರುತ್ತೆ. ನರೇಂದ್ರ ಮೋದಿ ಅವರಿಗೆ ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೂಡ ಬಂತು. ಸೊ ಅಲ್ಲಿ ಸೈಪ್ರಸ್ನ ರಾಜಧಾನಿ ಯಾವುದು ಅಂತ ಕೇಳ್ತಾರೆ, ನಿಕೋಸಿಯಾ. ಈ ನಿಕೋಸಿಯಾದಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ, ಶಾಂತಿ ಸಹಿಷ್ಣುತೆ ಬಗ್ಗೆ ಮಾತನಾಡ್ತಾರೆ ಮತ್ತು ಯುರೋಪಿಯನ್ ಯೂನಿಯನ್ ಮತ್ತು G20 ಸಂಬಂಧದ ಕುರಿತು ಕೂಡ ಚರ್ಚೆ ಮಾಡ್ತಾರೆ. ವಿಶ್ವ ಧರ್ಮ ಕೇಂದ್ರದಲ್ಲಿ ಭಾಷಣ ಆಗುತ್ತೆ ಮತ್ತು ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಈ ಮೂಲಕ ರವಾನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, UK-ನಲ್ಲಿ ಬಂಧಿತ ಭಾರತೀಯ ಉದ್ಯಮಿ ಯಾರು ಅಂತ ಪ್ರಶ್ನೆ. ಆಯ್ಕೆಗಳು ಲಲಿತ್ ಮೋದಿ, ನೀರವ್ ಮೋದಿ, ಸಂಜಯ್ ಶಾ, ವಿಜಯ್ ಮಲ್ಯ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸಂಜಯ್ ಶಾ UK ಯುನೈಟೆಡ್ ಕಿಂಗ್ಡಮ್ನಲ್ಲಿ ಬಂಧಿತರಾಗಿರುವಂತಹ ಭಾರತೀಯ ಉದ್ಯಮಿ ಆಗ್ತಾರೆ. ಸೊ ಇಲ್ಲಿ PMLA ಆಕ್ಟ್ ಅಡಿಯಲ್ಲಿ ಇದು ಪ್ರಕರಣ ಆಗುತ್ತೆ. UK ಎಕ್ಸ್ಟ್ರಾರ್ಡಿನೇಷನ್ ಆಕ್ಟ್, MLAT ಇಂಡಿಯಾ UK ಮತ್ತು ಕಪ್ಪು ಹಣ ಹೋರಾಟದ ವಿರುದ್ಧ ಇಲ್ಲಿ ಬಂಧಿತ ಆಗ್ತಾರೆ ಸಂಜಯ್ ಶಾ. ಸೊ ಸಂಜಯ್ ಶಾ ಯಾಕೆ ಬಂಧನ ಆಗ್ತಾರೆ ಅಂದ್ರೆ 850 ಕೋಟಿಯಷ್ಟು ಹಣವನ್ನ ಕಳ್ಳ ಸಾಗಾಟನೆ ಮಾಡಿ UK-ನಲ್ಲಿ ಬಂಧನಕ್ಕೆ ಒಳಗಾಗ್ತಾರೆ. ಮುಂದಿನ ಪ್ರಶ್ನೆ, IGNOU ಬಿಡುಗಡೆ ಮಾಡಿದ ಹೊಸ LMS ಪ್ಲಾಟ್ಫಾರ್ಮ್ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಜನ್ದೀಪ್, ಸ್ಟಡಿ ಭಾರತ್, ಜ್ಞಾನ್ ಚಕ್ರ, MOOC ಇಂಡಿಯಾ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಇತ್ತೀಚೆಗೆ IGNOU ಅನ್ನುವಂತಹ ಒಂದು ಸಂಸ್ಥೆ ಯಾವ ಪ್ಲಾಟ್ಫಾರ್ಮ್ ಜ್ಞಾನ್ ಚಕ್ರ ಅನ್ನುವಂತಹ ಸೊ LMS ಪ್ಲಾಟ್ಫಾರ್ಮ್ ಅನ್ನ ಬಿಡುಗಡೆ ಮಾಡುತ್ತೆ. ಸೊ ಇಗ್ನೋಸ್ ಸ್ಥಾಪನೆ ಆಗಿದ್ದು ಯಾವಾಗ? 1985ರಲ್ಲಿ. ಸೊ ಇದು ಜ್ಞಾನ್ ಚಕ್ರ ಏನಿದೆ ಇದು ಉನ್ನತ ಶಿಕ್ಷಣದ ಒಂದು LMS ಆಗುತ್ತೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು LMS ಆಗುತ್ತೆ. ಒಂದು ಓಪನ್ ಯೂನಿವರ್ಸಿಟಿ ಯಾವುದು? ಇಗ್ನೋ ಓಪನ್ ಯೂನಿವರ್ಸಿಟಿ ಆಗುತ್ತೆ. NEP 2020 ಅಡಿಯಲ್ಲಿ ಸ್ಥಾಪನೆ ಆಯಿತು. ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, LMS ಅಂತಂದ್ರೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಗ್ರಾಮೀಣ ಭಾಗಕ್ಕೂ ಕೂಡ ಶಿಕ್ಷಣವನ್ನ ಒದಗಿಸುವಂತಹ ಯೋಜನೆ ಇದು ಹೊಂದಿರುತ್ತೆ. ಮುಂದಿನ ಪ್ರಶ್ನೆ, 2025ರ ಇಂಡಿಯಾ ಆಫ್ ದ ಇಯರ್ ಪ್ರಶಸ್ತಿಯನ್ನ ಯಾರು ಗೆದ್ದರು ಅಂತ ಪ್ರಶ್ನೆ. ಆಯ್ಕೆಗಳು ಅಕ್ಷಯ್ ಕುಮಾರ್, ದೇವೇಂದ್ರ ಫಡ್ನವೀಸ್, ಪಂಕಜ್ ಸಿಂಗ್, ಸುಧಾಕರ್. ಸರಿಯಾದ ಉತ್ತರ ಪಂಕಜ್ ಸಿಂಗ್ ಆಯ್ಕೆ 3 ಆಗುತ್ತೆ. ಇಂಡಿಯಾ ಆಫ್ ದ ಇಯರ್ ಪ್ರಶಸ್ತಿಯನ್ನ ಪಡ್ಕೋತಾರೆ. ಸೊ ಪ್ರಶಸ್ತಿ ಕೊಟ್ಟಂತಹ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ CNN ನ್ಯೂಸ್ 18. ಇದು ಆರಂಭ ಆಗಿದ್ದು 2006ರಲ್ಲಿ. ಲೀಡರ್ಶಿಪ್ನ ಒಂದು ರೆಕಗ್ನೈಸೇಷನ್ಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಒಂದು ವೈಜ್ಞಾನಿಕ ಕೊಡುಗೆಗೂ ಕೂಡ ಈ ಪ್ರಶಸ್ತಿನ ಕೊಡ್ತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಪ್ರಭಾವಶಾಲಿ ವ್ಯಕ್ತಿಗಳಿಗೆ ಪ್ರತಿ ವರ್ಷ ಈ ಪ್ರಶಸ್ತಿನ ಕೊಡ್ತಾರೆ. ಮುಂದಿನ ಪ್ರಶ್ನೆ, 2025ರಲ್ಲಿ ನಡೆದಂತಹ ಯುನೆಸ್ಕೋ ಹೆರಿಟೇಜ್ ಟ್ಯಾಗ್ ಪಡೆದ ಸ್ಥಳ ಯಾವುದು ಅಂತ ಪ್ರಶ್ನೆ.
ಆಯ್ಕೆಗಳು ಹಂಪಿ, ವಿಠಲ್ ದೇವಸ್ಥಾನ್, ಲೋಥಲ್, ಮೇಘಾಲಯ ಗುಹೆಗಳು. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. 2025ರಲ್ಲಿ ಯುನೆಸ್ಕೋ ಹೆರಿಟೇಜ್ ಟ್ಯಾಗ್ ಅನ್ನ ಮೇಘಾಲಯದ ಗುಹೆಗಳು ಪಡ್ಕೊಳ್ಳುತ್ತೆ. ಇನ್ನು ಯುನೆಸ್ಕೋ ಸ್ಥಾಪನೆಯಾಗಿದ್ದು 1945. ಭಾರತದ ಮೊದಲ ಹೆರಿಟೇಜ್ ಯಾವುದು ಅಂತ ಕೇಳಿದ್ರೆ ಅಜಂತ. ಪ್ರಾಕೃತಿಕ ಗುರುತಿನ ಒಂದು ನಿಶಾನೆ ಆಗುತ್ತೆ. ಮತ್ತು ಇಲ್ಲಿನ ಗುಹೆಯ ಹೆಸರುಗಳು ಯಾವ್ದು ಬರುತ್ತೆ ಈ ಮೇಘಾಲಯದಲ್ಲಿ? ಮುಖ್ಯವಾಗಿ 3 ಗುಹೆಗಳು ಬರುತ್ತೆ. ಸಿಜು, ಮಾವ್ಸಾಮಿ ಹಾಗೂ ಲಿಯಾಪ್ರಾ ಅನ್ನುವಂತಹ ಗುಹೆಗಳು ಬರುತ್ತೆ. ಮೇಘಾಲಯಕ್ಕೆ ಗುಹೆಗಳ ರಾಜ್ಯ ಅಂತ ಹೇಳಿ ಕರೀತಾರೆ, ಗುಹೆಗಳ ರಾಜ್ಯ. ಮುಂದಿನ ಪ್ರಶ್ನೆ, 2025ರಲ್ಲಿ ಜೂನ್ನಲ್ಲಿ ಜಾರಿಯಾದ ಹೊಸ ರಾಷ್ಟ್ರೀಯ ಮಿಲೆಟ್ ಪಾಲಿಸಿ ಯಾವುದು? ಆಯ್ಕೆಗಳು ಶ್ರೀ ಅನ್ನ ಪಾಲಿಸಿ, ಮಿಲೆಟ್ ಇಂಡಿಯಾ ವಿಷನ್, ಮಿಲೆಟ್ ಕ್ರಾಂತಿ ಅಭಿಯಾನ್, ನುಗ್ಗೆ ಭಾರತ್ ಯೋಜನ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಶ್ರೀ ಅನ್ನ ಪಾಲಿಸಿ ಅನ್ನುವಂಥದ್ದು ರಾಷ್ಟ್ರೀಯ ಮಿಲೆಟ್ ಪಾಲಿಸಿ ಆಗುತ್ತೆ. ಸೊ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಕರೀತಾರೆ. ಸೊ ಮಿಲೆಟ್ ಇದರಲ್ಲಿ ಯಾವ್ದಾವ್ದು ಬರುತ್ತೆ? ಮುಖ್ಯವಾಗಿ ಜೋಳ, ರಾಗಿ ಮತ್ತು ನವಣೆ ಬರುತ್ತೆ. ಹಾಗೆ ಆಯುಷ್ಮಾನ್ ಭಾರತ್ ಮತ್ತು ಫುಡ್ ಲಿಂಕ್ನ ಭಾಗವಾಗಿ ಇದನ್ನ ಆಚರಣೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, 2025ರಲ್ಲಿ ಭಾರತದ ಮೊದಲ ಹೈಡ್ರೋಜನ್ ಟ್ರೈನ್ ಯಾವ ರಾಜ್ಯದಲ್ಲಿ ಆರಂಭವಾಯಿತು? ಆಯ್ಕೆಗಳು ಗುಜರಾತ್, ಕರ್ನಾಟಕ, ತಮಿಳುನಾಡು, ಹರಿಯಾಣ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಸೊ ಗುಜರಾತ್ನಲ್ಲಿ ಮೊದಲ ಹೈಡ್ರೋಜನ್ ಟ್ರೈನ್ ಆರಂಭ ಆಯಿತು. ಸೊ ಹೈಡ್ರೋಜನ್ ಹಸಿರು ಇಂಧನ ಅಂತ ನಾವು ಕರಿತೀವಿ. ಸೊ ಇಂಡಿಯನ್ ರೈಲ್ವೇಸ್ ಇದನ್ನ ಆರಂಭ ಮಾಡಿತು. PM ಗತಿಶಕ್ತಿ ಮಿಷನ್ನ ಅಡಿಯಲ್ಲಿ ಈ ಒಂದು ಹೈಡ್ರೋಜನ್ ಟ್ರೈನ್ ಬರುತ್ತೆ. ಇದರ ಆರಂಭ ದಿನಾಂಕ ಜೂನ್ 10, 2025. ಸೊ ಜೀರೋ ಎಮಿಷನ್ ಮಿಷನ್ ಅಂದರೆ ಮುಖ್ಯವಾಗಿ ಇಲ್ಲಿ ವಾತಾವರಣಕ್ಕೆ ಯಾವುದೇ ರೀತಿ ಪೊಲ್ಯೂಷನ್ ಬಿಡುಗಡೆ ಆಗೋದಿಲ್ಲ. ಮುಂದಿನ ಪ್ರಶ್ನೆ, WMO 2025ರ ವರದಿಯ ಪ್ರಕಾರ ವಿಶ್ವದ ಅತ್ಯಧಿಕ ಉಷ್ಣ ನಗರ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಕೋಯೆಟ್ ಸಿಟಿ, ದೆಹಲಿ, ಫಿನಿಕ್ಸ್, ಜಾಬಾಲ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಫಿನಿಕ್ಸ್ ಏನಿದೆ ವಿಶ್ವದ ಅತ್ಯಧಿಕ ಉಷ್ಣ ನಗರ ಆಗುತ್ತೆ. ಸೊ WMO ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಸ್ಥಾಪನೆಯಾಗಿದ್ದು 1950. ಎಕ್ಸ್ಟ್ರೀಮ್ ವೆದರ್ ರಿಪೋರ್ಟ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ. ಸೊ ಫಿನಿಕ್ಸ್ ಅನ್ನೋದು ಅಮೆರಿಕಾದಲ್ಲಿ ಕಂಡುಬರುತ್ತೆ. ಅಮೆರಿಕಾದಲ್ಲಿದೆ, ಅದು ಅರಿಜೋನಾ, ಅಮೆರಿಕಾ. ಸೊ ಇಲ್ಲಿ ಮುಖ್ಯವಾಗಿ WMO ಪ್ರಕಾರ 49 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ದಾಖಲಾಗಿರುತ್ತೆ. ಮುಂದಿನ ಪ್ರಶ್ನೆ, ಭಾರತದ 2025ರ ಹೊಸ ಪಬ್ಲಿಕ್ ಹೆಲ್ತ್ ಪ್ಲಾಟ್ಫಾರ್ಮ್ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ನ್ಯಾಷನಲ್ ಹೆಲ್ತ್ ಸ್ಟ್ಯಾಕ್, ಆಯುಷ್ ಗ್ರಿಡ್, ಸ್ವಸ್ಥ ಭಾರತ್ ಪೋರ್ಟಲ್, ಆರೋಗ್ಯ ಸೇತು 2.0. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸ್ವಸ್ಥ ಭಾರತ್ ಪೋರ್ಟಲ್ ಇದು ಭಾರತದ 2025ರ ಹೊಸ ಪಬ್ಲಿಕ್ ಹೆಲ್ತ್ ಪ್ಲಾಟ್ಫಾರ್ಮ್ ಆಗುತ್ತೆ. ಸೊ ಅದೊಂದು ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಆರಂಭ ಆಗುತ್ತೆ. ಹಾಗೆ NEP ಹೆಲ್ತ್ ಗೋಲ್ಸ್ಗಳನ್ನು ಕೂಡ ಇದು ಒಳಗೊಂಡಿರುತ್ತೆ. ಸೊ ಬೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ. ಮತ್ತು ಜಾಯಿನ್ ಟು ಲರ್ನ್ನ ಅಫಿಷಿಯಲ್ ಆ್ಯಪ್ನಲ್ಲಿ 2025 ಹಾಗೂ 2024ರ ಪ್ರಚಲಿತ ಘಟನೆಗಳ ಒಂದು ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಲಭ್ಯವಿರುತ್ತೆ. ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ ಅಂತ ಹೇಳಿ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.